ರೈತರ ಜಮೀನುಗಳನ್ನು ಅರಣ್ಯ ಇಲಾಖೆಯವರು ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಅದನ್ನು ಮಾಡಬಾರ್ದು ಅಂತೇಳಿ, ಯಾಕಂದರೆ ಜಿಲ್ಲಾ DFOಗೆ ಅಧಿಕಾರ ಇರುವಂಥದ್ದು SIT ಮಾಡಿದ್ದಾರೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಆ ಟೀಮು ರಾಜ್ಯ ಮಟ್ಟದ ಒಂದು SIT ಟೀಮ್ ಇದೆ, ಜಿಲ್ಲಾ ಮಟ್ಟದಲ್ಲಿ ಒಂದು SIT ಟೀಮ್ ಇದೆ. ಈ SIT ಜಿಲ್ಲಾ ಮಟ್ಟದಲ್ಲಿರುವಂಥ ಟೀಮು ರಿಪೋರ್ಟ್ಸ್ ಕೊಡಬೇಕು ರಾಜ್ಯ ಮಟ್ಟದ SIT ಟೀಮು. ಅವರು ಡಿಸೈಡ್ ಮಾಡ್ತಾರೆ ಯಾವುದು ಅಧಿಕೃತ ಅನಧಿಕೃತ, ಯಾವಾಗ ಸ್ಯಾಂಕ್ಷನ್ ಆಯಿತು, ಯಾವಾಗ ಆಗಿಲ್ಲ, ಮತ್ತು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟೈಪ್ ಲ್ಯಾಂಡ್ಸ್ ಅವ್ರಿಗೂ ಸಹ ಆಗಿನ ಕಾಲದಲ್ಲಿ ತಹಸೀಲ್ದಾರ್ ಸ್ಯಾಂಕ್ಷನ್ ಮಾಡಿದ್ದಾರೆ, ಅವರೇ ಸಕ್ಷಮ ಪ್ರಾಧಿಕಾರ ಆಗಿದೆ. ಈಗ ಏನು DC ಪವರ್ ಸಿಕ್ತು ಲ್ಯಾಂಡ್ಸ್ ಕೊಡಲಿಕ್ಕೆ ರೈತರಿಗೆ, ಆಗ ತಹಸೀಲ್ದಾರ್ಗೆ ಇತ್ತು. ಆ ಅಧಿಕಾರವನ್ನು ಉಪಯೋಗಿಸ್ಕೊಂಡು ತಹಸೀಲ್ದಾರ್ ಮಾಡಿದ್ದಾರೆ. ಅದನ್ನು ಸರಿ ಇಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಬಟ್ ವಾಟ್ ಎವರ್, ಈಗ ಏನೇ ಆದರೂ ಯಾವುದೇ ರೈತರ ಜಮೀನುಗಳಿಗೆ ಫಾರೆಸ್ಟ್ ಅವ್ರು ಹೋಗಬಾರ್ದು ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ. ಅದರ ಪ್ರಕಾರ ಬಿಟ್ಟು ತಂದು ಹೇಳಿದ್ದೀನಿ. ಸೊ ಯಾರೂ ಹೋಗ್ತಾ ಇಲ್ಲ. ಆಮೇಲೆ ಅದ್ರ ಜೊತೆ ಇನ್ನೊಂದು ರೂಲ್ಸ್ ಬೇರೆ ಇದೆ. 3 ಎಕರೆ ಒಳಗಡೆ ಇರುವಂತಹ ಅದು ಅರಣ್ಯ ಇಲಾಖೆ ಆದ್ರೂ ಸಹ ಅದನ್ನು ವಾಪಸ್ ತಗೋಬಾರ್ದು ಅಂತ ಕಾನೂನಿದೆ. ಅದನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ದೀನಿ. ಅದರಿಂದ ಇದು SIT ರಾಜ್ಯ ಮಟ್ಟದ SIT ಹೋಗೋ ತನಕ ಫಾರೆಸ್ಟ್ ಅವರು ಯಾವುದೇ ರೈತರ ಜಮೀನುಗಳನ್ನು ವಾಪಸ್ ತಗೊಳ್ಳಿಕ್ಕೆ ಅವರಿಗೆ ಅಧಿಕಾರ ಇಲ್ಲ, ಬಲವಂತವಾಗಿ ತಗೋಬಾರ್ದು ಅಂತ ಒತ್ತುವರಿದಾರರು ವಾಪಸ್ ತಗೋಬಾರ್ದು ಅಂತ ಎಲ್ಲರೂ ಹೇಳಿದ್ವಿ. ಅದು ಕಟ್ಕೊಂಡಿದ್ದಾರೆ. DC ಸಹ ಅವರ ಕಮಿಟಿ ಚೇರ್ಮನ್ ಅವ್ರಿಗೆ ಈ ಕೆಲಸ ವಹಿಸಿದ್ದಾರೆ. ತಗೊಂಡಿದ್ದಾರೆ. ಇಲ್ಲ ಸರ್, ಈಗ ಒತ್ತುವರಿ ಯಾವುದೋ ಒಕ್ಕಲೆಬ್ಬಿಸಿರೋದನ್ನ ಅದೆಂಥದ್ದು ಗಿಡ ಹಾಕಕ್ಕೆ ಹೋಗಿ ಅದೆಲ್ಲ ಇಲ್ಲ, ಮಾಡಂಗಿಲ್ಲ. ಅದೆಲ್ಲ ಮಾಡಂಗಿಲ್ಲ. ಆಸ್ ಇಟ್ ಈಸ್ ವೆರಿ ಇಟ್ ಇಸ್ ಕಂಡೀಷನ್. ಹಿಂದೆ ಹೇಗಿರ್ತದೋ ಅದೇ ಕಂಡೀಷನಲ್ಲಿ ಇರ್ತದೆ. SIT ಸೆಂಟ್ರಲ್ SIT ಟೀಮ್ಗೆ ಹೋದ ನಂತರ ಅಲ್ಲಿಂದ ರಿಪೋರ್ಟ್ ಬಂದಮೇಲೆ ಸರ್ಕಾರ ಮಟ್ಟದಲ್ಲಿ ಇದು ಆದೇಶ ಏನಾದ್ರು ಹೊರಡಿಸಿರ್ತಾರೆ, ಈ ಥರ ಒತ್ತುವರಿ ಕಾರ್ಯಾಚರಣೆ ಮಾಡಬಾರ್ದು ಅಂತ ಏನಾದ್ರು? ಇಲ್ಲ, ನಾನೇ ಆದೇಶ ಕೊಟ್ಟಿದ್ದೀನಿ ನಮ್ಮ ಜಿಲ್ಲೆ ಮಟ್ಟಿಗೆ, ಕೋಲಾರ ಜಿಲ್ಲೆ ಮಟ್ಟಿಗೆ ತಾನೇ. ಅದರಿಂದ ರಾಜ್ಯ ಮಟ್ಟದ SIT ಟೀಮು ಡಿಸೈಡ್ ಆದ್ಮೇಲೆ ಮಾತ್ರ ಒತ್ತುವರಿದಾರನ ನೀವು ಆಚೆ ಕಳಿಸ್ಬೇಕು ಅಂತ ಅವ್ರೇನು ಡಿಸೈಡ್ ಮಾಡಲಿ. ಕೋರ್ಟ್ ಇದೆ, ನೋಡ್ಕೊಳ್ಳೋಣ ಮುಂದೆ. ತಕ್ಷಣ ಇಲ್ಲ, ಅದನ್ನ ಆಸ್ ಇಟ್ ಈಸ್ ಇರ್ತದೆ. ವರ್ಷಕ್ಕೆ 500 ಎಕರೆ ನೋಡಿ, ಕಾನೂನು ವಿರುದ್ಧವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ದು ರಾಜ್ಯ ಸರ್ಕಾರದ್ದು ಅಲ್ವಾ? ಅವರನ್ನು ಇಲ್ಲ ಸರ್, ಅವರನ್ನು ಒಂದೇ. ಆದ್ರಿಂದ ರೈತರ ಹಿತವನ್ನ ಗಮನದಲ್ಲಿಟ್ಕೊಂಡು ಜನಪ್ರತಿನಿಧಿಗಳು ನನ್ನ ಒಳಗೊಂಡಂತೆ ಎಲ್ಲ MLA MLCಗಳು ರೈತರ ಪರವಾಗಿದ್ದಾರೆ. ನಾವು ಕಾನೂನು ಬಿಟ್ಟು ಏನು ನಾವು ಫಾರೆಸ್ಟ್ ಅವ್ರಿಗೆ ಹೇಳ್ತಾ ಇಲ್ಲ. ರೈತರು ಯಾರು 30, 40, 50 ವರ್ಷದಿಂದ ಪೊಸಿಷನ್ ಇದ್ದಾರೆ, ಅವರಿಗೆ ಸರ್ಕಾರದಿಂದ ನ್ಯಾಯಯುತವಾಗಿ ಅಲಾಟ್ ಆಗಿದೆ, ಆ ಜಮೀನುಗಳಿಗೆ ನೀವು ಹೋಗಬಾರ್ದು ಅಂತ ಹೇಳಿದ್ವಿ. ಈ ಒಂದು ಇಟ್ಸ್ ಎ ಫಾರೆಸ್ಟ್ ಲ್ಯಾಂಡ್. ಇಲ್ಲಿಂದ ರಿಪೋರ್ಟ್ ಹೋದ್ಮೇಲೆ ಸ್ಟೇಟ್ SIT ಡಿಸೈಡ್ ಮಾಡಿದ್ಮೇಲೆ ಮಾತ್ರ ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ದೀವಿ.